ಧನುಸ್ಸು ರಾಶಿ ಉದ್ಯೋಗದಲ್ಲಿ ನಿಮಗೆ ಸ್ಥಾನಮಾನ ಅಥವಾ ಗೌರವ ಅಥವಾ ಯಾವುದೋ ಪ್ರಮೋಷನ್ ಆಗಲಿ ಅಥವಾ ಒಂದಷ್ಟು ಸವಲತ್ತುಗಳಾಗಲಿ ಸಿಕ್ಕುವಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ, ವಸ್ತುಗಳಿದ್ದರೆ ಆ ಬಾಕಿ ಬರುವಂತಹ ಯೋಗ ಇವತ್ತು ನಿಮಗೆ ಕಾಣ್ತಾ ಇದೆ ಅಂತ ಹೇಳಬೇಕು. ಮನಸ್ಸಿನಿಂದ ವೃತ್ತಿ ಉದ್ಯೋಗ ಇದರ ಚಿಂತೆ ದೂರವಾಗುತ್ತೆ. ವೃತ್ತಿಯಲ್ಲಿ ಏನು ಆಪತ್ತಿದೆಯೋ ಅಥವಾ ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿದೆಯೋ ಅಂತ ಹೇಳಿ ಭಯಭೀತರಾದಂತಹ ನಿಮಗೆ ಅವೆಲ್ಲವೂ ಕೂಡ ದೂರವಾಗುವಂತಹ ಸೂಚನೆಗಳು ಕಾಣ್ತಾ ಇದೆ ಅಂತ ಅರ್ಥ. ನಿಮ್ಮ ಪರಿಶ್ರಮ ಲೆಕ್ಕಕ್ಕೆ ಬರೋದಿಲ್ಲ. ನೀವು ಕಷ್ಟಪಡ್ತೀರಿ, ಆದರೆ ಆ ಕಷ್ಟವನ್ನು ಅಥವಾ ಆ ಪರಿಶ್ರಮವನ್ನು ಯಾರೂ ಕೂಡ ಗುರುತಿಸೋದಿಲ್ಲ. ಹಾಗಾಗಿ ನಿಮಗೆ ಮನಸ್ಸಿಗೆ ಬೇಸರ. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ, ಎಷ್ಟು ಒದ್ದಾಡಿದರೂ ಕೂಡ ನನಗೆ ಬೆಲೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಮನೆಯಲ್ಲಿ ಕಾಣ್ತೀರಿ. ವಿದ್ಯಾರ್ಥಿಗಳಿಗೆ ಯಶಸ್ಸು ಇರುವಂಥದ್ದು, ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗತ್ತೆ. ಹಾಗಾಗಿ ಪ್ರಯಾಣವನ್ನು ರದ್ದು ಮಾಡಬೇಕಾದಂಥದ್ದು, ತುಂಬ ಜೋಪಾನವಾಗಿ ಪ್ರಯಾಣವನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲವರು ನಾವು ಪ್ರಯಾಣವನ್ನೇ ಮಾಡೋದಿಲ್ಲ ಅನ್ನುವಂತಹ ಒಂದು ವಿತಂಡವಾದವನ್ನು ಮಾಡ್ತಾರೆ. ನೀವು ನಡೆಯುವಾಗಲೂ ಕೂಡ ಏನು ಬೇಕಾದರೂ ತೊಂದರೆಗಳು ಆಗಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಆಯಾ ವಯಸ್ಸಿಗೆ ಅಥವಾ ಆಯಾ ಸಂದರ್ಭಕ್ಕೆ, ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಫಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಮಾನಸಿಕವಾದಂತಹ ಒತ್ತಡ, ಅತಿಯಾದಂತಹ ಕೋಪ ಕಾಣಬಹುದು. ಕೆಲವರು ಆ ಕೋಪವನ್ನು ಹೊರಗಡೆ ಸಮಾಜಕ್ಕೆ ತೋರಿಸ್ತಾರೆ, ಮತ್ತೆ ಕೆಲವರು ತಾವೇ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿಕಾರವಾಗಿ ವಿಚಿತ್ರವಾಗಿ ವರ್ತಿಸ್ತಾರೆ ಅನ್ನುವಂಥದ್ದು. ಎಲ್ಲ ಅನುಕೂಲಗಳಿದ್ದರೂ ಕೂಡ ಅನುಭವಿಸುವಂತಹ ಯೋಗವೂ ಇರಬೇಕು. ಯೋಗ್ಯತೆ ಯೋಗ ಇವೆರಡೂ ಕೂಡ ಕೂಡಿದಾಗ ಮಾತ್ರ ಆ ಜೀವನ ಚೆನ್ನ ಅನ್ನುವಂಥದ್ದು. ಅದಿಲ್ಲ ಅಂತಾದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಏನೋ ಒಂದು ಅಶಾಂತಿಯನ್ನು ನೋಡಬೇಕಾದಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಆಲೋಚನೆಗಳು ಬರದೇ ಇರುವ ಹಾಗೆ ನೀವು ತಡೆ ಹಿಡಿಬೇಕು. ನಿಮ್ಮ ಮನಸ್ಸಿಗೆ ಯಾವುದೂ ಕೂಡ ಆ ನೆಗೆಟಿವಿಟಿ ಅಂತಕ್ಕಂಥದ್ದು ಬರಬಾರದು. ಅದು ಬಂತು ಅಂತಂದರೆ ಜೀವನದಲ್ಲಿ ಬಹಳ ಕಷ್ಟವಾದೀತು. ನಿಮಗಾದಂತಹ ಅನುಭವ, ನಿಮಗೆ ಮನಸ್ಸಿಗೆ ಅಹಿತವಾದಂತಹ ಮಾತನ್ನು ಕೇಳ್ತಕ್ಕಂಥದ್ದು, ಇವೆಲ್ಲ ಬಹಳ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ತಲೆನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಹಾಗಾಗಿ ಇಡೀ ದಿನ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ, ಹಿರಿಯರಿಂದ ನಿಂದನೆಗೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ. ಕುಂಭರಾಶಿ ವ್ಯಾಪಾರಸ್ಥರಿಗೆ ಲಾಭ ಸಿಕ್ಕುವಂತಹ ದಿವಸವಾಗಿದೆ. ದೈಹಿಕವಾದಂತಹ ಸಮಸ್ಯೆ, ಚಿಕಿತ್ಸೆಯ ಅಗತ್ಯತೆ ತುಂಬ ಕಾಣ್ತಾ ಇದೆ. ಅದು ಏನು ಅಂತ ಹೇಳಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಸರಿಯಾದಂತಹ ಔಷಧೋಪಚಾರಗಳನ್ನು ಮಾಡಿ ಆರೋಗ್ಯವಂತರಾಗಿರಿ ಅಂತಕ್ಕಂಥದ್ದು ಆಶಯ. ವೈವಾಹಿಕ ಜೀವನದಲ್ಲಿ ಮಾತಿನಿಂದ ಏನೋ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ತುಂಬ ತಾಳ್ಮೆಯಿಂದ, ತುಂಬ ಸಮಾಧಾನದಿಂದ ಇರ್ತೀರಿ. ಯಾವುದೋ ಒಂದು ಮಾತು ಕಿಡಿಯನ್ನು ಹತ್ತಿಸ್ಬಿಡುತ್ತೆ. ಅಂತಹ ಕಿಡಿ ಇಡೀ ಜೀವನದ ಅನುಭವವನ್ನು ಕಹಿಯಾಗಿ ಮಾಡ್ತಕ್ಕಂಥದ್ದಾಗಬಹುದು. ಹೆಂಗಸರಿಂದ ಯಾವುದೋ ಒಂದು ರೀತಿಯ ಉಪಕಾರ, ಧನಲಾಭ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು, ಇವೆಲ್ಲ ಗ್ರಹಗತಿಯ ಫಲ ಅಂತ ಹೇಳಿ ಭಾವಿಸ್ಬೇಕಾದಂಥದ್ದು. ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವರಿಗೆ ಅನುಕೂಲ ಇದೆ. ಹಾಗಾಗಿ ಒಂದೊಂದು ಗ್ರಹದ ಸ್ಥಿತಿಯೂ ಕೂಡ ನಮ್ಮ ಜೀವನದ ಸ್ಥಿತಿಗತಿಗಳನ್ನು ಬದಲಾಯಿಸ್ತಕ್ಕಂಥದ್ದಾಗತ್ತೆ. ಪ್ರತ್ಯಂಗಿರಾ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲವೂ ಕೂಡ ಶುಭವಾಗಿ ನಿಮಗೆ ಫಲವನ್ನು ನೀಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ರೋಗಗಳು ಏನೇ ಇದ್ದರೂ ಕೂಡ ಅದರಿಂದ ಸ್ವಲ್ಪ ಮುಕ್ತಿ, ಪರಿವರ್ತನೆ, ಸ್ವಲ್ಪ ಮಟ್ಟಿನ ಬದಲಾವಣೆ, ಸ್ವಲ್ಪ ಸಮಾಧಾನ, ಏನೋ ಒಂದು ಜೀವನದಲ್ಲಿ ಆಶಾಭಾವನೆ ನಿಮಗೆ ಹುಟ್ಟುವಂಥದ್ದಾಗತ್ತೆ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾಗ್ತೀರಿ. ಆ ಒಂದು ಸಾಮರ್ಥ್ಯ ನಿಮಗೆ ಇರಬಹುದು, ಆದರೆ ಈ ಕ್ಷಣದ ಪರಿಸ್ಥಿತಿಗೆ, ಇವತ್ತಿನ ಒಂದು ಪರಿಸ್ಥಿತಿಗೆ ಅದು ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂಥದ್ದು ಗಮನ ಇರಲಿ. ಭಾವನೆಗಳನ್ನು ನಿಯಂತ್ರಣ ಮಾಡಿ. ಭಾವನಾತ್ಮಕವಾದಂತಹ ವಿಚಾರ, ಭಾವನಾತ್ಮಕವಾದಂತಹ ಹೋರಾಟ ಯಾವುದೂ ಕೂಡ ಕೆಲಸಕ್ಕೆ ಬರದೇ ಇರುವಾಗತ್ತೆ. ಇಷ್ಟಾರ್ಥಗಳು ಈಡೇರುತ್ತೆ,
ಆದರೆ ದುರಾಸೆ ಮಾತ್ರ ತಪ್ಪಿದ್ದಲ್ಲ. ನೀವೇನು ಅಂದ್ಕೊಳ್ತಿರೋ ಆ ಕೆಲಸ ಆಗತ್ತೆ. ಅದಾದ ತಕ್ಷಣ ಇನ್ನು 10 ಕೆಲಸ ಹಿಂದೆಗಡೆ ನಿಮಗೆ ಸಿದ್ಧವಾಗಿರುತ್ತೆ ಅಂತಂದರೆ ಅದು ಅಷ್ಟೊಂದು ಶುಭವಲ್ಲ ಅಂತ ಹೇಳಬೇಕು. ಬೇಕಾದವರಿಗೆ ಸ್ವಲ್ಪ ಮಟ್ಟಿನ ಸಮಯವನ್ನು ಮೀಸಲಾಗಿಡ್ತೀರಿ. ಯಾರು ನಿಮಗೆ ತುಂಬ ಆತ್ಮೀಯರು ಅಂತ ಅನಿಸುತ್ತೋ ಅಥವಾ ಯಾರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೋ ಅಂತಹ ವ್ಯಕ್ತಿಗಳಿಗೋಸ್ಕರವಾಗಿ ಸಮಯವನ್ನು ಮೀಸಲಾಗಿಡ್ತೀರಿ. ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗೆ ಅವಕಾಶಗಳಿದೆ. ಅದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಬಂಡಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.